ನಮಸ್ಕಾರ ಸ್ನೇಹಿತರೆ, ಎಜು ಕ್ರಿಯೇಟಿವಿಟಿಗೆ ಸ್ವಾಗತ ಸುಸ್ವಾಗತ. ಗ್ರಾಮೀಣ ಪ್ರತಿಭಾವಂತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವರ್ಗಗಳ ಮಕ್ಕಳ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುವ ಸುವರ್ಣ ಅವಕಾಶ. ಕರ್ನಾಟಕ ವಸತಿ ಶಾಲೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಡಾಕ್ಟರ್ BR ಅಂಬೇಡ್ಕರ್, ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ ಏಕಲವ್ಯ ಮಾದರಿ ಶಾಲೆಗಳಲ್ಲಿ ಸಿ ವೃಂದದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿಗೆ ನೇರ ನೇಮಕಾತಿಯ ಮೂಲಕ 875 ಹುದ್ದೆಗಳನ್ನು ಭರ್ತಿ ಮಾಡಲು ಇದೀಗ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಲಾಗಿದೆ. ಹಾಗಾದರೆ ಯಾವ ಸಂಸ್ಥೆಯಿಂದ ಪರೀಕ್ಷೆ ನಡೆಯುತ್ತೆ? ಪರೀಕ್ಷೆಯ ಆಳ ಮತ್ತು ಅಗಲ ಎಲ್ಲಿಯವರೆಗೆ ಇರುತ್ತೆ? ಎಷ್ಟು ಪ್ರಶ್ನೆ ಪತ್ರಿಕೆ ಇರುತ್ತವೆ? ಮುಂತಾದ ಸಂಬಂಧಪಟ್ಟ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ವಿವರಿಸುತ್ತೇನೆ. ಗೆಳೆಯರೇ, ಅದು 3 ವರ್ಷದ ಹಿಂದಿನ ತಿದ್ದುಪಡಿ ಅಂದರೆ 2021ರಲ್ಲಿನ ವಸತಿ ಶಿಕ್ಷಣ ಸಂಘದ ಶಾಲೆಗಳಿಗೆ ನೇರ ನೇಮಕಾತಿಗೆ ತಿದ್ದುಪಡಿ ತರಲಾಯಿತು. ಅದರಂತೆ ವಿದ್ಯಾರ್ಹತೆ, ಸೇವಾಧನ, ಸೇವಾ ಭತ್ಯೆ ಆಯ್ಕೆಯ ವಿಧಾನವನ್ನು ಮಾರ್ಪಡಿಸಲಾಯಿತು. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ KPSCಯಿಂದ ಆಯ್ಕೆಯ ಪ್ರಕ್ರಿಯೆ ನಡೆಯಲಿದ್ದು, ಒಟ್ಟು 875 ಹುದ್ದೆಗಳನ್ನು 2 ಪತ್ರಿಕೆಗಳ ಮೂಲಕ ಪರೀಕ್ಷೆ ನಡೆಯುತ್ತೆ. ಮೊದಲನೇ ಪತ್ರಿಕೆ ಸಾಮಾನ್ಯ ಪತ್ರಿಕೆಯಾದರೆ ಇದರಲ್ಲಿ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ಜನರಲ್ ನಾಲೆಡ್ಜ್, ಜನರಲ್ ಅವೇರ್ನೆಸ್ ಮತ್ತು ಮೆಂಟಲ್ ಎಬಿಲಿಟಿ ವಿಷಯಗಳ ಮೇಲೆ 100 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಎರಡನೇ ಪತ್ರಿಕೆಯಲ್ಲಿ ನಿರ್ದಿಷ್ಟ ವಿಷಯದ ಬಗ್ಗೆ ಸುವಿಸ್ತಾರವಾಗಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇಲ್ಲಿ ವಿಷಯದ ಮಟ್ಟ ಮತ್ತು ವಿಷಯದ ಕ್ಲಿಷ್ಟತೆ ಆಳವಾಗಿ ಹೋಗುತ್ತದೆ. ಇತ್ತೀಚಿನ KPSC ಪರೀಕ್ಷೆಯನ್ನು ಗಮನಿಸಿ ಅವಲೋಕನ ಮಾಡಿದಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಆಳ ಅಗಲ ಬಹಳ ವಿಶಾಲವಾಗಿರುವುದರಿಂದ ಹೀಗಾಗಿ ನಾವು ಬಿಡಿಯಾಗಿ ಓದದೆ ಇಡಿಯಾಗಿ ಓದುವುದು ಸೂಕ್ತ. ಉದಾಹರಣೆ ಹೇಳಬೇಕಂದ್ರೆ ಸಮಾಜ ವಿಜ್ಞಾನ ಹಿಂದಿನ ವರ್ಷದ ಪ್ರಶ್ನೆಯನ್ನು ಗಮನಿಸಿದಾಗ ಅದರ ಉತ್ತರ 2000 ಪುಟದ KNA ಅವರ ಸಮಗ್ರ ಭಾರತದ ಇತಿಹಾಸ ಎಂಬ ಪುಸ್ತಕದಲ್ಲಿ ಕಂಡುಬರುವುದಿಲ್ಲ. ಹೀಗಾಗಿ ನಾವು ವಿಷಯವನ್ನು ಇಡಿಯಾಗಿ ಓದುವುದು ಸೂಕ್ತ. ಗೆಳೆಯರೇ, ಮುಂದಿನ ವಿಡಿಯೋದಲ್ಲಿ ನಾವು ಕ್ರೈಸ್ತ ಶಾಲೆಯ ಶಿಕ್ಷಕರಾಗಲು ವಿದ್ಯಾರ್ಹತೆ ಏನು, ಹಾಗಾದರೆ ಯಾವ ಪಠ್ಯಕ್ರಮವನ್ನು ನಾವು ಅನುಕರಣೆ ಮಾಡಬೇಕು, ಯಾವ ಪುಸ್ತಕಗಳ ಪಟ್ಟಿಯನ್ನು ನಾವು ಓದಿದಾಗ ಯಶಸ್ಸು ಸಿಗುತ್ತದೆ, ಮುಂತಾದ ವಿಷಯವನ್ನು ನೋಡೋಣ. ಜೈ ಭಾರತ, ಜೈ ಕರ್ನಾಟಕ. ನಮಸ್ಕಾರ.